ಶುಭೋದಯ ಮಕ್ಕಳೇ. ಪಾಠ 6 ಸಿದ್ಧಾರೂಢರ ಜಾತ್ರೆ. ಸಿದ್ಧಾರೂಢ ಅವರು ಸ್ವಾಮಿಗಳು. ಅವರು ಮಾನವರಾಗಿ ಜಾತ್ರೆ ನಡೆಸತಕ್ಕಂಥ ಅಂದರೆ ಅವ್ರ ಬಗ್ಗೆ ಜಾತ್ರೆ ನಡೆಸ್ತಾ ಇದ್ದೀವಿ, ಅಷ್ಟು ಮಹಾತ್ಮರವರು. ಅವರ ಜೀವನ ಚರಿತ್ರೆ ಇಲ್ಲಿ ಕೊಟ್ಟಿದ್ದಾರೆ. ಇವರು ಸಿದ್ಧಾರೂಢರು ಮಹಾರಾಜರು ತಮ್ಮ ಜೀವನದ ಉದ್ದಕ್ಕೂ ತಪಸ್ವಿಯ ರೀತಿಯೇ ಬದುಕಿದ್ರು. ಅಂದರೆ ತಪಸ್ವಿಗಳಂದರೆ ತುಂಬ ಕಮ್ಮಿ ಆಹಾರ ಊಟ ಮಾಡ್ತಿರ್ತಾರೆ. ದೇಶದ ಒಳ್ಳೆಯದಕ್ಕಾಗಿ ಅವರು ಯಾವಾಗಲೂ ಸದಾ ಚಿಂತನೆ ಮಾಡ್ತಾ ಇರ್ತಾರೆ. ಅವರು ಯಾವಾಗಲೂ ಅದೇ ಥರ ತಪಸ್ವಿಯಂತೆ ಬದುಕಿದವರು. ಮತ್ತು ಹಿಂದೂ ಧರ್ಮದ ತ್ರಿಮೂರ್ತಿಗಳಲ್ಲಿ ಒಬ್ಬರಾದ ಶಿವನ ಅವತಾರವೇ ಅವರು ಅಂತ ಹೇಳ್ತಾ ಇದ್ದೀವಿ. ಸಿದ್ಧಾರೂಢರು ತನ್ನ 6 ವರ್ಷ ಚಿಕ್ಕ ವಯಸ್ಸಿನಲ್ಲಿಯೇ ತನ್ನ ಮನೆ ಬಿಟ್ಬಿಟ್ಟು ಮತ್ತು ಕುಟುಂಬದವರನ್ನು ತ್ಯಜಿಸ್ಬಿಟ್ಟು ತಮ್ಮ ಆಧ್ಯಾತ್ಮ ಗುರುವನ್ನು ಹುಡುಕೋತಾ ಹೋಗಿದ್ರು. ಮತ್ತು ಅವರು ಶ್ರೀ ಗಜದಂಡ ಸ್ವಾಮಿಗೆ ಶರಣಾಗಿ ವಿದ್ಯಾರ್ಥಿಯಾಗಿ ತಪಸ್ಸೇವೆ ಸಲ್ಲಿಸಿದರು. ಮುಂದೆ ಅವರು ಮಹಾಸ್ವಾಮಿಗಳಾಗಿ ಯಾವ ಥರ ರೂಪಾಂತರಗೊಂಡರು ಅನ್ನೋದನ್ನು ನಾವು ಈ ಪಾಠದ ಮುಖಾಂತರ ತಿಳ್ಕೊಳ್ಳೋಣ. ಪ್ರವೇಶ. ಭಾರತವು 100 ಮಠಮಾನ್ಯಗಳಿಂದ ತುಂಬಿರುವ ದೇಶ. ನಮ್ಮ ಭಾರತ ಅಂತಂದರೆ 100 ಸಾವಿರಾರು ಮಠಗಳಿಂದ, ಮಠಾಧೀಶರಿಂದ ತುಂಬಿದೆ. ಅಂದರೆ ಜನಗಳ ಉದ್ಧಾರಕ್ಕಾಗಿ ಸ್ವಾಮಿಗಳು ಅವತಾರ ಎತ್ತುತ್ತಾ ಇರ್ತಾರೆ. ತುಂಬ ಜನ ಇಲ್ಲಿ ಭಾರತದಲ್ಲಿದ್ದಾರೆ. ಇಲ್ಲಿ ಪ್ರತಿ ಧಾರ್ಮಿಕ ಸಂಸ್ಥೆಯು ತನ್ನ ಆಚರಣೆ, ಸಂಪ್ರದಾಯ, ಸಮಾಜ ಸೇವೆ ಇತ್ಯಾದಿ ಕೆಲಸಗಳಿಂದ ವಿಶಿಷ್ಟವಾಗಿ ನಿಲ್ಲುತ್ತದೆ. ಅಂದರೆ ಯಾವ್ಯಾವುದು ಸಂಸ್ಥೆ ಅಂದರೆ ಯಾವ ಧಾರ್ಮಿಕವಾಗಿ ಏನು ಆಚರಣೆ ಮಾಡ್ತೀವಿ, ಸಂಪ್ರದಾಯ ಮಾಡ್ತೀವಿ, ಸಮಾಜ ಸೇವೆಗೆ ಅವರು ಕಟಿಬದ್ಧವಾಗಿ ನಿಂತಿರ್ತಾರೆ ಸಂಸ್ಥೆಯವರು. ಭಾರತವು ಜಾತ್ರೆಗಳ ನಾಡು ಕೂಡ ಹೌದು. ಮತ್ತು ಭಾರತ ಎಲ್ಲ ಜಾತ್ರೆಗಳಲ್ಲಿ ತುಂಬ ಕಡೆ ಜಾತ್ರೆಗಳು, ದೇವಿಯ ಜಾತ್ರೆ ಮಾಡ್ತಾರೆ. ಮತ್ತು ಹೀಗೆ ಮಹಾಸ್ವಾಮಿಗಳ ಜಾತ್ರೆನೂ ಮಾಡ್ತೀವಿ. ಜಾತ್ರೆ ಎಂದರೆ ಸಂಭ್ರಮ, ಅಂದರೆ ಎಲ್ಲರಿಗೂ ಸಂತೋಷ, ಸಂಭ್ರಮ. ಇಡೀ ಸಮಾಜವು ಒಗ್ಗಟ್ಟಿನಿಂದ ಜೊತೆಯಾಗುವ ಪರಸ್ಪರ ಸೌಹಾರ್ದ ಭಾವನೆಯನ್ನು ಗಟ್ಟಿಪಡಿಸುವ ಕೆಲಸವು ಜಾತ್ರೆಯಿಂದ ಆಗುತ್ತದೆ. ಈ ಜಾತ್ರೆ ಏನು ತೋರಿಸುತ್ತೆ ಅಂದರೆ ಎಲ್ಲ ಜನಗಳು ಸೇರಿಬಿಟ್ಟು ಸೌಹಾರ್ದತೆಯಿಂದ, ಪರಸ್ಪರ ಹೊಂದಾಣಿಕೆಯಿಂದ ನಾವೆಲ್ಲ ಒಂದು ಅನ್ನೋ ರೀತಿ ಜಾತ್ರೆ ನಡೆಸ್ಕೊಡ್ತಾರೆ. ಜಾತ್ರೆಗಳು ಸಮಾಜವನ್ನು ಒಗ್ಗೂಡಿಸುತ್ತವೆ, ನಮ್ಮ ಸಂಸ್ಕೃತಿ ಹಿರಿಮೆಯನ್ನು ಎತ್ತಿ ತೋರುತ್ತವೆ. ಮತ್ತು ಜಾತ್ರೆ ಅಂದರೆ ಬಹಳಷ್ಟು ಜನ ಸೇರೋದು, ಎಲ್ಲರೂ ಸಮಾಜದ ಎಲ್ಲ ಜನಗಳನ್ನು ಒಂದೇ ಕಡೆ ಸೇರಿಸುತ್ತೆ. ಮತ್ತು ನಮ್ಮ ಸಂಸ್ಕೃತಿ ಏನು ಅನ್ನೋದನ್ನು ಸಾರಿ ತೋರಿಸುತ್ತೆ. 100 ಕಸುವುದಾರಿಗೆ ಕೆಲಸ ನೀಡುತ್ತವೆ. ಆ ಸಂದರ್ಭದಲ್ಲಿ ಸಾವಿರಾರು ಕೆಲಸಗಾರರು ತಮ್ಮ ಕೆಲಸದಿಂದ ತಮ್ಮ ಚಾಕಚಕ್ಯತೆಯನ್ನು ತೋರಿಸ್ತಾರೆ. ಮತ್ತು ಅವರ ಹೊಟ್ಟೆಪಾಡು ಸಹ ನಡೆಯುತ್ತೆ, ಅವರು ಹೊಟ್ಟೆ ಹೊರೆಯುತ್ತವೆ. ಚಿಕ್ಕ ಮಕ್ಕಳಿಗೆ ಜಾತ್ರೆಯ ಮೂಲಕ ಧರ್ಮ, ಸಂಸ್ಕೃತಿಗಳ, ಆಚರಣೆಗಳ ಮಹತ್ವದ ಪರಿಚಯ ಮತ್ತು ಅರಿವು ಮೂಡುತ್ತದೆ. ಮತ್ತು ಚಿಕ್ಕ ಮಕ್ಕಳು ಯಾಕೆ ನಾವು ಜಾತ್ರೆ ಮಾಡ್ತೀವಿ, ಯಾವುದರ ಉದ್ದೇಶ ಮಾಡ್ತೀವಿ ಅಂತ ಅದನ್ನು ಸಹ ಮಕ್ಕಳು ತಿಳ್ಕೊತಾರೆ. ಈಗ ಸಿದ್ಧಾರೂಢರ ಜಾತ್ರೆಗೆ ಬರೋಣ. ಧಾರವಾಡ ಜಿಲ್ಲೆಯಲ್ಲಿ ಹುಬ್ಬಳ್ಳಿ ಒಂದು ದೊಡ್ಡ ಪಟ್ಟಣ. ಹುಬ್ಬಳ್ಳಿ ಹೆಸರು ಕೇಳಿದ್ದೀರಲ್ವಾ? ಅದು ಧಾರವಾಡ ಜಿಲ್ಲೆಗೆ ಸೇರಿರ್ತಕ್ಕಂಥ ಒಂದು ದೊಡ್ಡ ನಗರ. ಅದು ವ್ಯಾಪಾರಕ್ಕಾಗಿ ಹೆಸರಾಗಿದೆ. ಅಲ್ಲಿ ವ್ಯಾಪಾರ ಬಹಳ ಚುರುಕಾಗಿ ನಡೆಯುತ್ತೆ, ಎಲ್ಲ ಪ್ರಸಿದ್ಧವಾಗಿದೆ. ಅದು ವಿದ್ಯಾ ಕೇಂದ್ರವೂ ಹೌದು. ಮತ್ತು ಅಲ್ಲಿ ಬಹಳ ವಿದ್ಯೆಗೆ ಸಹ ಹೆಸರುವಾಸಿಯಾಗಿದೆ. ಅನೇಕ ಜನಗಳು ಅಲ್ಲಿ ವಿದ್ಯಾರ್ಥಿಗಳಾಗಿದ್ದಾರೆ ಮತ್ತು ಬಹಳ ಚೆನ್ನಾಗಿ ಕಲ್ತಿದ್ದಾರೆ. ಅಲ್ಲಿ ದೊಡ್ಡ ಮಠಗಳು ಇವೆ. ಅವುಗಳಲ್ಲಿ ಸಿದ್ಧಾರೂಢ ಸ್ವಾಮಿಯ ಮಠವು ಒಂದು. ಅಲ್ಲಿ ಬಹಳಷ್ಟು ಮಠಗಳು ಇದ್ದಾವೆ, ದೊಡ್ಡ ಮಠಗಳು ಇದೆ. ಅದರಲ್ಲಿ ಈ ಸಿದ್ಧಾರೂಢ ಸ್ವಾಮಿಯವರ ಮಠವು ಒಂದು. ಪ್ರತಿ ವರ್ಷ ಶಿವರಾತ್ರಿ ದಿನ ಅಲ್ಲಿ ಜಾತ್ರೆ ಕೂಡುತ್ತದೆ. ಈ ಸಿದ್ಧಾರೂಢರ ಜಾತ್ರೆ ಯಾವಾಗ? ಪ್ರತಿ ವರ್ಷ ಶಿವರಾತ್ರಿಯಂದು ನಡೆಯುತ್ತೆ. ಜಾತ್ರೆಯ ದಿನ ಎಲ್ಲಿ ನೋಡಿದರೂ ಜನರ ಗದ್ದಲವೇ ಗದ್ದಲ. ಅಲ್ಲಿ ಜಾತ್ರೆ ಅಂದರೆ ಗೊತ್ತಲ್ಲ, ಎಂಥ ಜಾತ್ರೆ ಆದ್ರೂ ಬಹಳ ಜನ ಸೇರ್ತಾರೆ. ಅದು ಇದು ಸಿದ್ಧಾರೂಢರ ಜಾತ್ರೆ ಅಂದರೆ ಇನ್ನೂ ಅಪಾರ ಜನ ಸೇರ್ತಾರೆ. ಎಲ್ಲಿ ನೋಡಿದ್ರು ಗಲಾಟೆ. ರೈಲು ನಿಲ್ದಾಣದಲ್ಲಿ, ಬಸ್ ನಿಲ್ದಾಣದಲ್ಲಿ ಜನಸಾಗರ. ರೈಲಲ್ಲಿ ಬರೋರು ಇರ್ತಾರೆ, ಬಸ್ಸಲ್ಲಿ ಬರೋರು ಇರ್ತಾರೆ, ಗಾಡಿ ಕಟ್ಕೊಂಡು ಬರೋರ್ತಾರೆ. ಎಲ್ಲಿ ನೋಡಿದ್ರು ಸ್ಥಳ ಇಲ್ದಂಗೆ ಜನಗಳೇ ಕಾಣ್ತಾ ಇರ್ತಾರೆ. ಸುತ್ತಲಿನ ಹಳ್ಳಿಗಳಿಂದ ಮಾತ್ರವಲ್ಲ, ದೂರದ ಊರುಗಳಿಂದಲೂ ಸಿದ್ಧಾರೂಢ ಸ್ವಾಮಿಯ ಭಕ್ತರು ಒಂದು ಜಾತ್ರೆಗೆಂದು ಜಮಾಯಿಸುವರು. ಮತ್ತು ಅಕ್ಕಪಕ್ಕ ಹಳ್ಳಿಯವರು ಮಾತ್ರ ಅಲ್ಲ, ಬಹಳ ದೂರದಿಂದ ಊರುಗಳಿಂದನೂ ಸಹ ಬಂದು ಜಾತ್ರೆನ ವೀಕ್ಷಿಸ್ತಾರೆ ಜನಗಳು. ಇಲ್ಲಿ ನೋಡಿ ಎಷ್ಟು ಜನ ಸೇರಿದ್ದಾರೆ ಇಲ್ಲಿ ಜಾತ್ರೆ ಒಳಗೆ. ನೆರೆಯೂರಾದ ಅದರಗುಂಜಿಯ ಶಾಲೆಯ ಮಕ್ಕಳು ಈ ಜಾತ್ರೆ ನೋಡಲು ಹೊರಟರು. ಇಲ್ಲಿ ಯಾವ ಒಂದು ಶಾಲೆ ಮಕ್ಕಳು ಜಾತ್ರೆ ನೋಡೋಕೆ ಬರ್ತಾರೆ ಹುಬ್ಬಳ್ಳಿಗೆ. ಸಿದ್ಧಾರೂಢರ ಜಾತ್ರೆ. ಯಾವರು? ಅದರಗಂಜಿಯ ಮಕ್ಕಳು. ತಮಗೆ ಬೇಕಾದ ಸಾಮಾನುಗಳನ್ನು ತಮ್ಮ ಬ್ಯಾಗ್ಗಳಲ್ಲೇ ಹಾಕಿಕೊಂಡು ಸಜ್ಜಾದರು. ಈಗ ನಾವೆಲ್ಲಾದರೂ ಹೊರಗಡೆ ಹೋಗ್ತೀವಿ ಅಂದರೆ ನಮಗೆ ಏನೇನು ಬೇಕೋ ಎಲ್ಲ ಪರಿಕರಗಳನ್ನು ಜೋಡಿಸ್ಕೋತೀವಲ್ಲ, ಅದೇ ಥರ ಆ ಮಕ್ಕಳು ತಮಗೆ ಬೇಕಾದ ವಸ್ತುಗಳನ್ನೆಲ್ಲ ಒಂದು ಬ್ಯಾಗಲ್ಲಿ ಹಾಕ್ಕೊಳ್ತಾರೆ. ಸದಾನಂದನು 6ನೇ ತರಗತಿಯ ಹಿರೇಮಾಣಿ ಅಂದರೆ ನಾವೇನು ಮಾನಿಟರ್ ಅಂತೀವಲ್ಲ, ಅವರು ಯಾರು? ಸದಾನಂದ 6ನೇ ತರಗತಿ ವಿದ್ಯಾರ್ಥಿ, ಅಲ್ಲಿಯ ಹಿರೇಮಾಣಿ ಆಗಿರ್ತಾನೆ. ಅವನು ತನ್ನ ತರಗತಿಯ ಬಾಲಕರನ್ನು ಕರೆದುಕೊಂಡು ಜಾತ್ರೆಗೆ ನಡೆದನು. ಅವರನ್ನ ತಮ್ಮ ಕ್ಲಾಸ್ನ ಹುಡುಗರನ್ನ ಕರ್ಕೊಂಡು ಜಾತ್ರೆಗೆ ಹೋಗ್ತಾನೆ. ಗುರುಗಳು ಅವರನ್ನು
ಹಿಂಬಾಲಿಸಿದರು. ಮುಂದೆ ಮಕ್ಕಳನ್ನು ಬಿಟ್ಟು ಹಿಂದೆ ಗುರುಗಳು ಹೋಗ್ತಾರೆ. ದಾರಿಯುದ್ದಕ್ಕೂ ಹಾಡುತ್ತಾ ಅವರು ಶಿಸ್ತಿನಿಂದ ಸಾಗಿದರು. ಮಕ್ಕಳು ತುಂಬ ಶಿಸ್ತಾಗಿ ಅಚ್ಚುಕಟ್ಟಾಗಿ ಹಾಡ್ಕೋತಾ ಮುಂದೆ ಸಾಗ್ತಾ ಇರ್ತಾರೆ. ಆಗಾಗ ಹುಡುಗರು ಒಂದಿಲ್ಲೊಂದು ಪ್ರಶ್ನೆಯನ್ನು ಗುರುಗಳಲ್ಲಿ ಕೇಳುವುದು, ಆ ಪ್ರಶ್ನೆಗಳಿಗೆ ಗುರುಗಳು ಉತ್ತರಿಸುವುದು ನಡೆದಿತ್ತು. ಈಗ ಹೋಗ್ತಾ ಹೋಗ್ತಾ ಏನಾದ್ರು ಕಾಣುತ್ತೆ ಅದ್ರ ಬಗ್ಗೆ ಪ್ರಶ್ನೆನ ಕೇಳ್ತಾ ಇರ್ತಾರೆ ಮಕ್ಕಳು, ಅದಕ್ಕೆ ಗುರುಗಳು ಸಮರ್ಪಕ ಉತ್ತರವನ್ನು ಕೊಡ್ತಾ ಇರ್ತಾರೆ. ಹೀಗೆ ಸಾಗ್ತಾ ಇರುತ್ತೆ ಅವರು ಹೋಗೋದು. ತರಗತಿಯ ಚೂಟಿ ಹುಡುಗ ರುಸ್ತುಂ, ಗುರುಗಳೇ, ಈ ಸಿದ್ಧಾರೂಢ ಮಠದ ಇತಿಹಾಸ ಏನು? ಇದು ಎಷ್ಟು ವರ್ಷಗಳಿಂದ ಇದು ಎಂದು ಕೇಳಿದನು. ಅದರಲ್ಲಿ ಒಬ್ಬ ಹುಡುಗ, ಈಗ ನಾವು ಹೋಗ್ತಾ ಇದ್ದೀವಲ್ಲ ಸಿದ್ಧಾರೂಢರ ಜಾತ್ರೆಗೆ, ಆ ಸಿದ್ಧಾರೂಢರ ಮಠದ ಇತಿಹಾಸ ಅಂದರೆ ಅದು ಯಾವಾಗಿಂದ ಇದೆ, ಏನಕ್ಕೆ ಪ್ರಸಿದ್ಧಿ ಆಗಿದೆ, ಹೇಗೆ ಉಗಮ ಆಯಿತು ಅಂತ ಕೇಳ್ತಾನೆ. ಇಲ್ಲಿ ಎಷ್ಟು ವರ್ಷಗಳಿಂದ ಇದೆ ಅಂತ ಕೇಳ್ತಾನೆ. ಅದಕ್ಕೆ ಗುರುಗಳು ಏನು ಹೇಳ್ತಾರೆ ನೋಡೋಣ. ಸಿದ್ಧಾರೂಢರು ಒಬ್ಬರು ಮಹಾನ್ ಸಂತರು, ಅಂದರೆ ದೊಡ್ಡ ಸಂತರು ಅಂದರೆ ಋಷಿಯ ಥರ ಜೀವನ ಮಾಡ್ತಾ ಇರ್ತಕ್ಕಂಥ ಸಂತರು. ಅವರು ಮೂಲತಃ ಬೀದರ್ ಜಿಲ್ಲೆಯ ಚಳಕಾಪುರದವರು. ಅವರು ಮೂಲತಃ ಅಂದರೆ ಅವರು ಮೊದಲಿನ ಊರು ಏನಾಗಿರುತ್ತೆ, ಬೀದರ್ ಜಿಲ್ಲೆಯ ಚಳಕಾಪುರದವರಾಗಿರ್ತಾರೆ. 1836ರಲ್ಲಿ ಹುಟ್ಟಿದರು. ಅವರು ಯಾವಾಗ ಹುಟ್ಟಿದ್ದು? 1836ರಲ್ಲಿ. ಚಿಕ್ಕಂದಿನಲ್ಲಿಯೇ ಅವರಿಗೆ ಜೀವನದ ಐಹಿಕ ಸುಖಭೋಗಗಳಲ್ಲಿ ವಿರಕ್ತಿ ಬಂದು ಸನ್ಯಾಸವನ್ನು ಸ್ವೀಕಾರ ಮಾಡಿದರು. ಇನ್ನೂ ತುಂಬ ಸಣ್ಣವರಿರ್ಬೇಕಾದ್ರೆ ಐಹಿಕ ಸುಖಭೋಗ ಅಂದರೆ ನಾವೇನು ಈಗ ಪ್ರಪಂಚದಲ್ಲಿ ಏನು ನಾವು ಸುಖ ಅಂತ ಅನ್ಕೊತೀವಿ ಅದ್ರ ಬಗ್ಗೆ ಅವರಿಗೆ ವಿರಕ್ತಿ, ಅಂದರೆ ಅದು ಬೇಡೇ ಬೇಡ, ನಾನು ಸನ್ಯಾಸಿ ಅಂದರೆ ಎಲ್ಲನ ತ್ಯಜಿಸಿ ನಾನು ಜನರ ಉದ್ಧಾರಕ್ಕಾಗಿ ಬದುಕ್ತೀನಿ ಅಂತ ಹೇಳ್ಬಿಟ್ಟು ಅವರು ಸನ್ಯಾಸತ್ವ ಸ್ವೀಕಾರ ಮಾಡ್ತಾರೆ. ಮನೆ ಬಿಟ್ಟು ಲೋಕ ಸಂಚಾರಿಯಾದರು. ಮನೆಯಲ್ಲಿದ್ದರೆ ಅವ್ರ ಜೊತೆ ಇರಬೇಕಾಗುತ್ತೆ, ಇಲ್ಲಿನ ಸುಖಭೋಗಗಳಲ್ಲಿ ನಾನು ಭಾಗಿಯಾಗಬೇಕು ಅಂತೇಳಿ ಅವರು ಬಿಟ್ಬಿಟ್ಟು ಸುಮ್ಮನೆ ಊರು ತಿರುಗ್ತಾ ಹೋಗ್ತಾರೆ. ಹಾಗೆ ಊರಿಂದೂರಿಗೆ ಸಂಚರಿಸುತ್ತಿದ್ದ ಸ್ವಾಮಿಗಳು ತನ್ನ 41ನೆಯ ವಯಸ್ಸಿನಲ್ಲಿ ಹುಬ್ಬಳ್ಳಿಯಲ್ಲಿ ನೆಲೆ ನಿಂತರು. ಹಾಗೆ ಅವರು ಸಣ್ಣವರಿದ್ದಾಗೆ 6 ವರ್ಷದಿದ್ದಾಗೆ ಮನೆ ಬಿಟ್ಟಿರ್ತಾರೆ. ಹಾಗೆ ಊರು ತಿರುಗ್ತಾ 41ನೇ ವಯಸ್ಸಿನಲ್ಲಿ, ಅಂದರೆ ಎಲ್ಲ ಕಡೆ ತಮಗೆ ಜೀವನದ ಅನುಭವವನ್ನು ಕಲ್ತ್ಕೋತಾ ಮುಂದೆ ಬಂದು 41ನೇ ವಯಸ್ಸಿನಲ್ಲಿ ಹುಬ್ಬಳ್ಳಿಯಲ್ಲೇ ನೆಲೆಸ್ತಾರೆ. ಇದನ್ನೇ ತನ್ನ ಕರ್ಮಭೂಮಿಯನ್ನಾಗಿ ಆರಿಸಿಕೊಂಡರು. ಕರ್ಮ ಅಂದರೆ ಕೆಲಸ, ಇದನ್ನೇ ತಾವು ಕೆಲಸ ಮಾಡೋಕ್ಕೆ ಸ್ಥಳವನ್ನು ಆಗಿ ಮಾಡ್ಕೋತಾರೆ. ನಂಬಿ ಬಂದವರಿಗೆ ಅಭಯ ನೀಡಿದರು. ಯಾರಾದರೂ ಇವರನ್ನು ನಂಬಿಕೊಂಡು ಬಂದರೆ ಅವರಿಗೆ ಅಭಯ ಅಂದರೆ ಅವರಿಗೆ ಸಾಂತ್ವನ ನೀಡಿ ಅದಕ್ಕೆ ಅವ್ರಿಗೆ ಏನು ಬೇಕೋ ಅದನ್ನು ಮಾಡ್ತಾ ಇರ್ತಾರೆ. ದೇವರ ಭಕ್ತಿಯಿಂದ ಸಕಲ ಕಷ್ಟಗಳು ದೂರ ಆಗುತ್ತವೆ ಎಂಬ ಪ್ರೇರಣೆ ತುಂಬಿದವರು. ಮತ್ತು ಅವರು ದೇವರನ್ನು ನಾವು ನಿಷ್ಕಲ್ಮಶ ಭಕ್ತಿಯಿಂದ ಕೇಳಿಕೊಂಡ್ರೆ, ಪ್ರಾರ್ಥನೆ ಮಾಡಿದ್ರೆ ಏನೇ ಕಷ್ಟ ಇದ್ದರೂ ದೂರ ಆಗ್ತವೆ ಅನ್ನೋದನ್ನು ಜನಗಳಿಗೆ ಹೇಳಿದರು. ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರವನ್ನು ಜಾತಿ ಭೇದಗಳಿಲ್ಲದೆ ಎಲ್ಲರಿಗೂ ಸಮಾನ ಬೋಧಿಸಿದರು ಎಂದರು ಗುರುಗಳು ಹೇಳ್ತಾರೆ. ಅವರು ಎಲ್ಲರಿಗೂ ಯಾವುದೇ ಜಾತಿ ಆಗಿರ್ಬೋದು ಬಂದರೆ ಅವರಿಗೆ ಓಂ ನಮಃ ಶಿವಾಯ ಅಂತ ಒಂದು ಪಂಚಾಕ್ಷರಿ ಮಂತ್ರ, ಅದನ್ನು ದೇವರನ್ನು ನಾವು ಒಲಿಸ್ಕೊಳ್ಳೋ ರೀತಿ ಅದನ್ನು ಹೇಳ್ಕೊಡ್ತಾರೆ. ಗುರುಗಳೇ, ಮಠ ಎಂದರೇನು? ಅದು ಏನು ಕೆಲಸ ಮಾಡುತ್ತದೆ ಎಂದು ಪ್ರಶ್ನಿಸಿದಳು ಹಸೀನಾ. ಅದಕ್ಕೆ ಅವ್ರು ಹೇಳ್ತಾರೆ, ಮಠ ಅಂತಂದರೆ ಏನು ಅಂತ ಹಸೀನಾ ಕೇಳ್ತಾಳೆ. ಅದಕ್ಕೆ ಗುರುಗಳು, ಹಸೀನಾ, ಮಠ ಎಂಬುದು ಹಿಂದೂ ಧರ್ಮದಲ್ಲಿರುವ ಒಂದು ಸಾಮಾಜಿಕ ವ್ಯವಸ್ಥೆ. ಸಮಾಜದ ಮಂದಿಗೆ ಕಷ್ಟ ಕಾಲದಲ್ಲಿ ಒಂದು ಭರವಸೆ ಬೇಕಾಗುತ್ತದೆ. ಅಂದರೆ ಮಠ ಅಂತಂದರೆ ಹಿಂದೂ ಧರ್ಮ, ನಾವೆಲ್ಲ ಹಿಂದೂಗಳಲ್ವ, ನಮ್ಮ ಧರ್ಮದಲ್ಲಿ ಒಂದು ಸಾಮಾಜಿಕ ವ್ಯವಸ್ಥೆ, ಎಲ್ಲ ಜನಗಳು ಸೇರಿ, ಅಂದರೆ ಯಾರೋ ಒಬ್ಬರು ಮೇಲೆ ನಿಂತ್ಕೊಂಡು ನಮಗೆ ಈ ಥರ ಮಾಡಬೇಕು ಮಾಡಬಾರ್ದು ಅಂತ ಹೇಳ್ತಾರಲ್ಲ, ಯಾವುದು ಸರಿ ಯಾವುದು ತಪ್ಪು, ಯಾವ ಮಾರ್ಗದಲ್ಲಿ ಹೋದರೆ ನಾವು ಚೆನ್ನಾಗಿರ್ತೀವಿ ಅಂತ ಅದಕ್ಕೆ ಮಠಾಧೀಶರು ಇರ್ತಾರೆ. ಅದೇ ಥರ ಇದು ಸಮಾಜದ ವ್ಯವಸ್ಥೆ ಅಂತ ಹೇಳ್ತಾರೆ. ಮತ್ತು ಯಾರಾದರೂ ಕಷ್ಟ ಕಾಲದಲ್ಲಿ ಬಂದರೆ ಒಂದು ಭರವಸೆ ಬೇಕಾಗುತ್ತೆ, ಯಾರಾದರೂ ನಮಗೆ ಸಹಾಯ ಬೇಕಾಗುತ್ತೆ, ಆ ಕೆಲಸನ ಈ ಮಠಗಳು ಮಾಡ್ತಾರೆ. ತಮ್ಮ ಗೊಂದಲಗಳಿಗೆ ಪರಿಹಾರ ಕೊಡುವ ಒಬ್ಬರು ಹಿರಿಯ ವ್ಯಕ್ತಿ ಬೇಕಾಗುತ್ತಾರೆ. ನಮಗೆ ಆಗಲಿ ಏನಾದರೂ ಸಮಸ್ಯೆ ಬಂದರೆ ನಮಗೆ ದೊಡ್ಡವ್ರನ್ನ ಕೇಳ್ತೀವಿ, ದೊಡ್ಡವ್ರಿಗೆ ಬಂದರೆ ಅವ್ರಿಗೂ ದೊಡ್ಡವ್ರನ್ನ ಕೇಳ್ತಾರೆ. ಅದೇ ಥರ ಇಲ್ಲಿ ನಾವು ಸ್ವಾಮಿಗಳ ಶರಣಾಗತರಾಗಬೇಕಾಗುತ್ತೆ. ಅವರು ನಮಗೇನೇ ಕಷ್ಟ ಬಂದರೂ ಸರಿಯಾದ ದಾರಿ ತೋರ್ತಾರೆ. ಅಥವಾ ಕಷ್ಟ ಕಾರ್ಪಣ್ಯಗಳು ಏನೂ ಇಲ್ಲದಿದ್ದರೂ ಒಟ್ಟಾರೆಯಾಗಿ ಮಾನಸಿಕ ನೆಮ್ಮದಿಗಾಗಿ ಮನುಷ್ಯ ಒಂದಿಲ್ಲೊಂದು ವ್ಯವಸ್ಥೆಯನ್ನು ಹುಡುಕುತ್ತಲೇ ಇರುತ್ತಾನೆ ಅಲ್ಲವೇ? ಏನೂ ಕಷ್ಟ ಇಲ್ಲ ಅಂತಂದರೂ ನಮಗೆ ಮನಸ್ಸಿನ ನೆಮ್ಮದಿ ಬೇಕು ಅಂದರೆ ನಮಗೆ ಯಾರಾದರೂ ಒಬ್ಬರು ಮಾರ್ಗದರ್ಶಕರು ಬೇಕೇ ಬೇಕು. ಜನರಿಗೆ ಅಂಥದ್ದೊಂದು ಭದ್ರತೆ, ಭರವಸೆ ಮೂಡಿಸುವ ಕೆಲಸ ಮಾಡುವುದೇ ಮಠಗಳು. ಈಗ ಜನಗಳಿಗೆ ಅಂಥದ್ದೊಂದು ಆಶಾಕಿರಣ ಆಗಿ ಮಠಗಳು ಕೆಲಸ ಮಾಡ್ತವೆ. ಸಮಾಜದಲ್ಲಿರುವ ಮಠಗಳೆಲ್ಲವೂ ಒಂದಿಲ್ಲೊಂದು ರೀತಿಯಲ್ಲಿ ಸಮಾಜಮುಖಿ ಕೆಲಸವನ್ನೇ ಮಾಡುತ್ತವೆ. ಈ ಸಮಾಜದಲ್ಲಿ ಯಾವುದೇ ಮಠ ಆಗಿರಲಿ ನಮಗೆ ಸಮಾಜಕ್ಕೆ ಒಳ್ಳೆಯದನ್ನೇ ಮಾಡ್ತವೆ. ಅವು ಬಡಬಗ್ಗರಿಗೆ ಧನ ಸಹಾಯ ಮಾಡಬಹುದು, ವಿದ್ಯಾರ್ಥಿಗಳಿಗೆ ಊಟ ವಸತಿ ನೀಡಬಹುದು, ದಿಕ್ಕುಚೋಚಿಸದವರಿಗೆ ಮಾನಸಿಕ ನೆಮ್ಮದಿ ನೀಡುವ ಉಪದೇಶ ಮಾಡಬಹುದು, ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಬಹುದು, ಮಹಾಕಾವ್ಯಗಳನ್ನು ಪುರಾಣಗಳನ್ನು ಜನರಿಗೆ ತಲುಪಿಸುವ ಕೆಲಸ ಮಾಡಬಹುದು. ಈಗ ಮಠಗಳು ಅಂದರೆ ಏನೇನು ಕೆಲಸ ಮಾಡ್ಬೋದು? ಬಡಬಗ್ಗರಿಗೆ ಧನ ಸಹಾಯ ಮಾಡ್ಬೋದು. ಮತ್ತು ವಿದ್ಯಾರ್ಥಿ, ನೀವು ಎಷ್ಟೋ ಮಠಗಳನ್ನು ನೋಡಿದ್ದೀರಾ, ಅಲ್ಲಿ ವಿದ್ಯಾರ್ಥಿಗಳಿಗೆ ಊಟ ವಸತಿ ಇರುತ್ತೆ, ಮತ್ತು ವಿದ್ಯೆನೂ ಕೊಡ್ತಾ ಇರ್ತಾರೆ. ಮತ್ತು ಯಾರು ಏನು ದಿಕ್ಕಿಲ್ಲಪ್ಪ ಅನ್ನೋರಿಗೆ ಅವರು ಆಶ್ರಯ ಕೊಡ್ತಾರೆ, ಮತ್ತು ಉಪದೇಶಗಳನ್ನು ಮಾಡ್ತಾರೆ. ಜನಗಳು ಯಾವ ರೀತಿ ಇರಬೇಕು, ಯಾವ ರೀತಿ ತಮ್ಮ ಜೀವನ ನಡೆಸಬೇಕು ಅನ್ನೋದನ್ನು ಈ ಮಠಗಳು ಕೆಲಸ ಮಾಡ್ತಾ ಇರುತ್ತೆ. ಮಹಾಕಾವ್ಯಗಳನ್ನು ಪುರಾಣಗಳನ್ನು ಜನರಿಗೆ ತಲುಪಿಸುವ ಕೆಲಸ ಕೂಡ ಮಾಡಬಹುದು. ಮತ್ತು ಪುರಾಣಗಳಲ್ಲಿ ಬರ್ತಕ್ಕಂಥ ಕಥೆಗಳನ್ನು ಜನಗಳಿಗೆ ರೂಪಿಸ್ಬಿಟ್ಟು ಹೇಗಿರಬೇಕು ಅನ್ನೋದನ್ನು ತೋರಿಸ್ತವೆ. ಕಾವ್ಯಗಳನ್ನು ಸಹ ನಮಗೆ ಅವರು ಹೇಳ್ಕೊಡ್ತಾರೆ.
ಧರ್ಮದೊಳಗಿನ ಅನೇಕ ತತ್ವಶಾಸ್ತ್ರದ ವಿಚಾರಗಳನ್ನು ಪಂಡಿತರ ಪ್ರವಚನಗಳ ಮೂಲಕ ಜನರಿಗೆ ತಲುಪಿಸಬಹುದು. ಮತ್ತು ಧರ್ಮ ಸೂಕ್ಷ್ಮತೆಯನ್ನು ಸಹ ಪಂಡಿತರ ಮುಖಾಂತರ ಅವರು ಪ್ರವಚನಗಳನ್ನು ಕೊಡ್ತಾರೆ, ನಾವು ಅದನ್ನು ತಿಳ್ಕೋಬಹುದು. ಒಟ್ಟಾರೆಯಾಗಿ ಮಠವೆಂದರೆ ಸಮಾಜವೆಂಬ ಸಮುದ್ರದ ಕಿನಾರೆಯಲ್ಲಿ ನಿಂತ ದೀಪಸ್ತಂಭ ಉತ್ತರಿಸಿದರು ಗುರುಗಳು. ಅಂದರೆ ನೋಡಿ, ಮಠ ಅಂತಂದ್ರೆ ಏನು ಅಂದರೆ ಇಡೀ ಸಮಾಜಕ್ಕೆ ಸಮುದ್ರದ ಕಿನಾರೆ ಅಂದರೆ ಸಮುದ್ರದ ದಂಡೆಯಲ್ಲಿ ದೀಪಸ್ತಂಭ, ಮೇಲೆ ಹತ್ತಿರ ದೀಪ ಉರಿತಾ ಇರುತ್ತೆ. ಯಾಕಂದರೆ ಹಡಗುಗಳಲ್ಲಿ ಬಂದವರಿಗೆ ಅದು ದಾರಿ ದೀಪವಾಗಿ ತೋರುತ್ತೆ. ಅದೇ ಥರ ನಮ್ಮ ಜನಗಳಿಗೆ ಈ ಮಠ ಅನ್ನೋದು ಒಂದು ದಾರಿ ದೀಪ ಆಗಿ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ತಾರೆ. ಈ ಎಲ್ಲ ಚರ್ಚೆ ಸಂವಾದಗಳು ದಾರಿಯುದ್ದಕ್ಕೂ ನಡೆದುದರಿಂದ ವಿದ್ಯಾರ್ಥಿಗಳಿಗೆ ದಾರಿಯ ದಣಿವು ಎಳ್ಳಷ್ಟು ಅನಿಸಲಿಲ್ಲ. ಅವರೆಲ್ಲ ಮಠಕ್ಕೆ ಬಂದರು. ಹೀಗೆ ಪ್ರಶ್ನೆ ಕೇಳೋದು, ಅದಕ್ಕೆ ಗುರುಗಳು ಸರಿಯಾದ ಉತ್ತರ ಕೊಡ್ತಾ ಇದ್ರು. ಮತ್ತು ಮಠಗಳ ಬಗ್ಗೆ ಗೊತ್ತಾಯಿತು, ಏನೇನು ಕೆಲಸ ಮಾಡ್ತವೆ ಅನ್ನೋದೆಲ್ಲ ತಿಳ್ಕೊತಾ ಹೋದ್ರಲ್ಲ. ಅವರು ಮಠ ಬಂದಿದ್ದೇ ಗೊತ್ತಾಗಲಿಲ್ಲ, ಎಲ್ಲರೂ ಮಠ ಸೇರಿದರು. ಸದಾನಂದ: ಗುರುಗಳೇ, ಮಠದ ಪಡಸಾಲೆಯಲ್ಲಿ ಬಹಳ ಜನರು ಸೇರಿದ್ದಾರೆ, ಅವರ ಭಜನೆ ಮಾಡುತ್ತಿದ್ದಾರೆ, ನಾವು ಒಳಗೆ ಹೋಗೋಣವೇ? ಅದಕ್ಕೆ ಸದಾನಂದ ಕೇಳ್ತಾನೆ, ಗುರುಗಳೇ, ಮಠದ ಪಡಸಾಲೆ ಅಂದರೆ ಹಾಲ್ ಅಂತೀವಲ್ಲ, ಅಲ್ಲಿ ಬಹಳ ಜನ ಇದ್ದಾರೆ, ಅವರೇನೋ ಭಜನೆ ಮಾಡ್ತಾ ಇದ್ದಾರೆ, ನಾವು ಒಳಗೆ ಹೋಗೋಣವಾ ಅಂತ ಕೇಳ್ತಾನೆ. ಗುರುಗಳು: ಬಾಲಕರೇ, ಎಲ್ಲಿ ನೋಡಿದರೂ ಭಜನೆ ನಡೆದಿದೆ. ಆಚೆಗೆ ಅಡುಗೆ ಮನೆ ಇದೆ, ಅಲ್ಲಿಯೂ ಭಜನೆ ನಡೆಯುತ್ತಿದೆ. ಹೊರಗಿನ ಬಯಲಲ್ಲಿ ನೋಡಿ, ಕೆಲವು ಜನರು ಅಡುಗೆ ಪಾತ್ರೆಗಳನ್ನು ತೊಳೆಯುತ್ತಿದ್ದಾರೆ, ಅವರು ಭಜನೆ ಮಾಡುತ್ತಿದ್ದಾರೆ. ಯಾರು ಯಾವ ಕೆಲಸದಲ್ಲಿ ತೊಡಗಿದ್ದರೂ ಭಜನೆ ಮಾಡುತ್ತಾ ಕೆಲಸ ಮಾಡುತ್ತಿದ್ದಾರೆ. ಅದಕ್ಕೆ ಅವನು ಕೇಳ್ತಾನೆ, ಅಲ್ಲಿ ಹಾಲಲ್ಲಿ ಜನ ಭಜನೆ ಮಾಡ್ತಾ ಇದ್ದಾರೆ, ನಾವು ಹೋಗೋಣ ಅಂತ ಸದಾನಂದ ಕೇಳಲಿಕ್ಕೆ ಗುರುಗಳು ಏನು ಹೇಳ್ತಾರೆ ನೋಡಿ, ಮಕ್ಕಳೇ, ಎಲ್ಲಿ ನೋಡಿದ್ರು ಭಜನೆ ಮಾಡ್ತಾ ಇದ್ದಾರೆ. ಅಡುಗೆ ಮಾಡೋರು ಅಡುಗೆ ಮನೆಯಲ್ಲಿ ಭಜನೆ ಮಾಡ್ತಾ ಇದ್ದಾರೆ, ಮತ್ತು ಹೊರಗೆ ಕೆಲಸ ಮಾಡ್ತಿರೋರು ಅವರು ಭಜನೆ ಮಾಡ್ತಾ ಇದ್ದಾರೆ, ಪಾತ್ರೆ ತೊಳೆಯೋರು ಅವರು ಭಜನೆ ಎಲ್ಲರೂ ಭಜನೆ ಮಾಡ್ಕೋತಾನೆ ತಮ್ಮ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಜಾತ್ರೆಗೆ ಬಂದ ಪರ ಊರಿನ ಜನರು ಮಠದಲ್ಲಿಯೇ ಊಟ ಮಾಡುವರು. ಬೇರೆ ಊರಿಂದ, ಪರ ಊರು ಅಂದರೆ ಬೇರೆ ಊರಿಂದ ಜಾತ್ರೆಗೆ ಬಂದಿದ್ದವರು ಮಠದಲ್ಲಿಯೇ ಊಟದ ವ್ಯವಸ್ಥೆ ಇರುತ್ತೆ. ಅದರಗುಂಜಿಯ ಶಾಲೆಯ ಬಾಲಕರು ಮಠದಲ್ಲಿ ಸ್ವಯಂ ಸೇವಕರಾಗಿ ಕೆಲಸ ಮಾಡಿದರು. ಈ ಶಾಲಾ ಮಕ್ಕಳು ಸಹ ಅವರು ಸ್ವಯಂ ಸೇವಕರು ಅಂದರೆ ತಮಗೆ ಏನು ಕೆಲಸ ಬರುತ್ತೋ ಅದನ್ನು ಅಲ್ಲಿ ಮಾಡ್ತಾರೆ. ಕೆಲವರು ನೀರು ತಂದು ಕೊಟ್ಟರು, ಕೆಲವರು ಬಂದ ಜನರಿಗೆ ಊಟ ಬಡಿಸಿದರು. ಬಳಿಕ ಮಠದಲ್ಲಿ ಊಟ ಮಾಡಿದರು. ತುಸು ಹೊತ್ತು ಮಠದ ಆವಾರದಲ್ಲಿಯೇ ವಿಶ್ರಮಿಸಿದರು. ತಮ್ಮ ಮಕ್ಕಳು ತಮಗೇನು ಕೈಲಾಗುತ್ತೋ ಆ ಕೆಲಸನ ಆ ಮಠದಲ್ಲಿ ಮಾಡ್ತಾರೆ. ಕೆಲವರು ಊಟ ಬಡಿಸಿದರು, ಕೆಲವರು ನೀರು ಕೊಟ್ಟರು. ಆಮೇಲೆ ಸ್ವಲ್ಪ ಹೊತ್ತು ಆವಾರ ಅಂದರೆ ಆ ಮಠದ ಆವರಣದಲ್ಲಿಯೇ ಸ್ವಲ್ಪ ವಿಶ್ರಾಂತಿಯನ್ನು ಸಹ ತಗೊಂಡ್ರು. ಮಠದ ಮುಂದೆ ಒಂದು ದೊಡ್ಡ ಮಂಟಪವನ್ನು ಹಾಕಿದ್ದರು. ತಳಿರು ತೋರಣಗಳಿಂದ ಅದನ್ನು ಸಿಂಗರಿಸುತ್ತಿದ್ದರು. ಮಂಟಪದ ಮುಂದೆ ಬಣ್ಣ ಬಣ್ಣದ ಅರಿವೆ ಸುತ್ತಿ ಪತಾಕೆಗಳನ್ನು ಹಚ್ಚಿ ಸಿಂಗರಿಸಿದ ದೊಡ್ಡ ತೇರು ನಿಂತಿತ್ತು. ಅಲ್ಲಿ ಮಠದ ಮುಂದೆ ಒಂದು ದೊಡ್ಡ ಮಂಟಪ ಹಾಕಿದ್ರು. ಮತ್ತು ತಳಿರು ತೋರಣ ಅಂದರೆ ಮಾವಿನ ಸೊಪ್ಪು ಅವೆಲ್ಲ ಹೂವು ಹಾರ ಎಲ್ಲ ಹಾಕಿ ಅಲಂಕಾರ ಮಾಡಿದರು. ಮತ್ತು ಬಣ್ಣ ಬಣ್ಣದ ಬಟ್ಟೆಗಳನ್ನು ಸುತ್ತಿದ್ರು. ಪತಾಕೆ ಅಂದರೆ ಅದು ಏನು ಗುರುತನ್ನು ಹಾರಿಸಿದ್ರು. ಅದು ಯಾವುದು ದೊಡ್ಡ ತೇರು ಅಲ್ಲಿ ನಿಂತಿತ್ತು. 4 ಗಂಟೆಗೆ ಜನರೆಲ್ಲ ತೇರು ನೋಡಲು ಸೇರಿದರು. ಅಲ್ಲಿ ತೇರು ನಡೆಯುವ ಸಂದರ್ಭ 4 ಗಂಟೆಗೆ ಎಲ್ಲ ಜನರು ಸೇರಿದರು. ಕೆಲವರು ಗುಂಪು ಗುಂಪಾಗಿ ಅಲ್ಲಲ್ಲಿ ನಿಂತರು, ಕೆಲವರು ತೇರಿನ ಹಗ್ಗ ಹಿಡಿದು ಅವರ ಸಮೀಪ ನಿಂತರು. ಎಲ್ಲರೂ ಹರ ಹರ ಮಹಾದೇವ ಎಂದು ಭಕ್ತಿಯಿಂದ ಕೂಗುತ್ತಾ ತೇರನ್ನು ಎಳೆಯತೊಡಗಿದರು. ಎಲ್ಲ ಜನಗಳು ಸೇರಿದರು. ಕೆಲವೊಂದು ಗುಂಪಾಗಿದ್ರು. ಕೆಲವರು ಏನು ಮಾಡಿದ್ರು, ಆ ತೇರನ್ನು ಎಳಿಬೇಕು ಅಂತ ಹಗ್ಗ ಇಟ್ಕೊಂಡಿದ್ರು. ಎಲ್ಲರೂ ಒಂದೇ ಸಲ ಹರ ಹರ ಮಹಾದೇವ ಅಂತ ಭಕ್ತಿಯಿಂದ ದೇವರನ್ನು ನೆನೆಸ್ಕೊಂಡು ಆ ತೇರನ್ನು ಎಳೆಯೋಕ್ಕೆ ಪ್ರಾರಂಭ ಮಾಡಿದರು. ಸದಾನಂದ: ಅಗೋ ನೋಡಿ, ತೇರು ಮುಂದೆ ಸಾಗುತ್ತಿದೆ, ತೇರಿಗೆ ಬಣ್ಣ ಬಣ್ಣದ ಪತಾಕೆಗಳಿವೆ, ಗಾಳಿಗೆ ಅವು ಪಟಪಟ ಹಾರುತ್ತಿವೆ. ಸದಾನಂದ: ಅಗೋ ನೋಡ್ರಿ, ಅಲ್ಲಿ ತೇರು ಮುಂದೆ ಸಾಗೇ ಬಿಡ್ತು, ಅಲ್ಲಿ ಬಣ್ಣ ಬಣ್ಣದ ಪತಾಕೆಗಳು ತೇರಿನ ಮೇಲೆ ಇದ್ದಾವೆ, ಅವು ಗಾಳಿಗೆ ಹಾರಾಡ್ತಾ ಇದ್ದಾವೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳ್ತಾನೆ. ಹನುಮ: ತೇರಿನ ಕಳಸ ನೋಡಿ ಹೇಗೆ ಲಕಲಕ ಹೊಳೆಯುತ್ತಿದೆ. ತೇರಿನ ಕಳಸ ಅಂದರೆ ತೇರಿನ ಮೇಲ್ಭಾಗದಲ್ಲಿರ್ತಕ್ಕಂಥ ಗೋಪುರ ಥರ ಇರುತ್ತಲ್ಲ, ಅದು ಹೇಗೆ ಚೆನ್ನಾಗಿ ಹೊಳಿತಾ ಇದೆ ಅಂತ ಹನುಮ ಹೇಳ್ತಾನೆ. ಶಂಕರ: ಇದೇನು, ತೇರಿನ ಮೇಲೆ ಜನರು ಉತ್ತತ್ತಿಗಳನ್ನು ಎಸೆಯುತ್ತಿದ್ದಾರೆ. ಅದಕ್ಕೆ ಶಂಕರ ಕೇಳ್ತಾನೆ, ಇದೇನು, ತೇರು ಹೊರಟಾಗ ಎಲ್ಲರೂ ಉತ್ತತ್ತಿ ಎಸಿತಾ ಇದ್ದಾರೆ ಅಂದರೆ ಒಣ ಖರ್ಜೂರಕ್ಕೆ ಉತ್ತತ್ತಿ ಅಂತ ಎಸಿತಾ ಇದ್ದಾರಲ್ಲ ಅಂತ ಕೇಳ್ತಾರೆ. ಬರಮ್ಮ: ಅದೋ ನೋಡು, ಬಾಳೆಹಣ್ಣುಗಳನ್ನು ಎಸೆಯುತ್ತಿದ್ದಾರೆ. ಬರೀ ಉತ್ತತ್ತಿ ಅಲ್ಲ, ಬಾಳೆಹಣ್ಣು ಸಹ ಹಾಕ್ತಾ ಇದ್ದಾರೆ ತೇರಿಗೆ ಅಂತ ಬರಮ ಹೇಳ್ತಾನೆ. ಅದರ ಗಂಜಿ ಶಾಲೆಯ ಬಾಲಕರು ತೇರಿನ ಹಗ್ಗ ಹಿಡಿದು ಸ್ವಲ್ಪ ದೂರ ತೇರನ್ನು ಎಳೆದರು. ಮಕ್ಕಳು ಸಹ ತಾವು ಸಹ ತೇರೆಳಿತೀವಿ ಅಂತ ಹೇಳ್ಬಿಟ್ಟು ಆ ಹಗ್ಗ ಇಟ್ಕೊಂಡು ತೇರೆಳಿತಾರೆ. ಬಳಿಕ ಭಜನೆ ಮಾಡುತ್ತಿರುವ ಜನರನ್ನು ದಾಟಿ ಅವರು ಜಾತ್ರೆ ನೋಡಲು ಹೋದರು. ಮತ್ತು ಎಲ್ಲ ಭಜನೆ ಮಾಡ್ತಿರೋದಕ್ಕೆಲ್ಲ ತೇರೆಳೆದ್ಬಿಟ್ಟು ಅದೆಲ್ಲ ಮುಂದೆ ಸಾಗಿ ಜಾತ್ರೆ ನೋಡೋಕ್ಕೆ ಬರ್ತಾರೆ. ಜಾತ್ರೆ ಅಂದರೆ ಎಲ್ಲ ಥರದ ವಸ್ತುಗಳನ್ನು ಮಾರಾಟಕ್ಕೆ ಹಾಕಿರ್ತಾರೆ. ಬಹಳಷ್ಟು ಅಂಗಡಿಗಳಿರ್ತವೆ, ಎಲ್ಲ ಥರ ಸಾಮಾನು ಸಿಗ್ತವೆ. ಎಲ್ಲಿ ನೋಡಿದರಲ್ಲಿ ಅಂಗಡಿಗಳ ಸಾಲು. ಬಾಳೆಹಣ್ಣು, ತೆಂಗಿನಕಾಯಿಗಳ ಅಂಗಡಿಗಳಂತೂ ಎಣಿಕೆ ಇಲ್ಲ. ಎಲ್ಲಿ ಸುತ್ತಮುತ್ತ ನೋಡಿದ್ರು ಬರೀ ಅಂಗಡಿಗಳೇ ಕಾಣ್ತಾ ಇರ್ತವೆ. ಬಾಳೆಹಣ್ಣು ಮತ್ತು ತೆಂಗಿನಕಾಯಿನ ಅಂಗಡಿಗಳಿಗಂತೂ ಎಣಿಕೆ ಇಲ್ಲ, ಅಂದರೆ ಎಷ್ಟಿದ್ದಾವೆ ಅಂತ ಹೇಳ್ಸೋಕ್ಕೆ ಆಗಲ್ಲ, ಅಷ್ಟೊಂದು ಅಂಗಡಿಗಳಿರ್ತವೆ. ಬಳೆಗಳ ಅಂಗಡಿಗಳಲ್ಲಿ ಹೆಣ್ಣು ಮಕ್ಕಳು ಕಿಕ್ಕಿರಿದು ಸೇರಿದ್ದರು. ಬಳೆ ಅಂಗಡಿಗಳಲ್ಲಿ ಹೆಣ್ಮಕ್ಳು ತಮಗೆ ಬೇಕಾದಂಥ ಬಳೆನ ಆರಿಸ್ಕೊಳ್ಳೋಕ್ಕಾಗಿ
ಕೊಂಡುಕೊಳ್ಳೋದಕ್ಕಾಗಿ ತುಂಬ ಜನ ಸೇರಿರ್ತಾರೆ. ಮಿಠಾಯಿಗಳನ್ನು ಕೊಳ್ಳಲು ಜನರು ಗುಂಪು ಗುಂಪಾಗಿ ನಿಂತಿದ್ದರು. ಮಿಠಾಯಿ ಅಂದರೆ ಸಿಹಿ ಪದಾರ್ಥಗಳನ್ನು ತಗೊಳ್ಳೋಕ್ಕೆ ಅಲ್ಲೂ ಸಹ ಭಾಳ ಜನ ನಿಂತಿದ್ದರು. ಆ ಶಾಲೆಯ ಮಕ್ಕಳು ಮಿಠಾಯಿಗಳನ್ನು ಕೊಂಡುಕೊಂಡರು. ಮತ್ತು ಮಕ್ಕಳು ಅಂದರೆ ಸ್ವೀಟ್ ಇಷ್ಟ ಇರುತ್ತಲ್ಲ, ಅವರು ಸಹ ಕೊಂಡ್ಕೋತಾರೆ. ಮುಂದೆ ತೊಟ್ಟಿಲ ಜೀಕ ಹಾಗೂ ಕುದುರೆ, ಆನೆ, ಒಂಟೆ ಮೊದಲಾದವುಗಳಿಂದ ಕೂಡಿದ ತಿರುಗು ಯಂತ್ರಗಳು ಕಾಣಿಸಿದವು. ಮತ್ತು ತಿರುಗತರ ತೊಟ್ಟಿಲಲ್ಲಿ ಕೂತ್ಕೊಂಡು ಆ ಕಡೆ ತಿರುಗ್ಸಕ್ಕೊಂದು ಆಟದ ಸಾಮಾನು ಇರ್ತಾವಲ್ಲ, ಕುದುರೆ, ಆನೆ, ಒಂಟೆ ಅವೆಲ್ಲವೂ ಸಹ ಬಹಳಷ್ಟು ಇದ್ವು ಅಲ್ಲಿ. ಆ ಹುಡುಗರು ಬಹಳ ಹುರುಪಿನಿಂದ ಆ ತಿರುಯಂತ್ರಗಳಲ್ಲಿ ಕುಳಿತು ಆಟ ಆಡಿದರು. ಮತ್ತು ಹುಡುಗಿಯೆಲ್ಲ ಖುಷಿ ತಿರುಗಿಸ್ತಾ ಇರುತ್ತಲ್ಲ, ಅಲ್ಲಿ ಕೂತ್ಕೊಂಡು ಎಲ್ಲ ಜನ ಮಕ್ಕಳು ಸಹ ಆಟ ಆಡ್ತಾರೆ. ಆಮೇಲೆ ಅವರೆಲ್ಲರೂ ಸಮೀಪದ ಮರದ ಕೆಳಗೆ ತುಸು ಹೊತ್ತು ಕುಳಿತರು. ಮತ್ತೆಲ್ಲ ಜಾತ್ರೆ ನೋಡಿ ತಿರುಗಾಡಿ ಆಟ ಆಡಿ ಸಾಕಾಗಿರುತ್ತಲ್ಲ, ಸ್ವಲ್ಪ ಹೊತ್ತು ಮರದ ಕೆಳಗೆ ಕೂತ್ಕೊಂಡು ವಿಶ್ರಾಂತಿ ಪಡಿತಾರೆ. ಸದಾನಂದನು ಎಲ್ಲರಿಗೂ ಮಿಠಾಯಿ ಹಂಚಿದನು. ಆವಾಗ ಸದಾನಂದ ಎಲ್ಲರಿಗೂ ಸಿಹಿಯನ್ನು ಹಂಚ್ತಾನೆ. ಸಿದ್ಧಾರೂಢರ ಮಹಿಮೆ ಎಂಥದ್ದು. ದೇಶದ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಸಕ್ರಿಯವಾಗಿದ್ದ ಮಠವಿದು. ಮತ್ತು ಸಿದ್ಧಾರೂಢರ ಮಹಿಮೆ ಅಂದರೆ ಅವರು ಬಹಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಮತ್ತು ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲೂ ಸಹ ಭಾಗಿಯಾಗಿದ್ದರು. ಗಾಂಧೀಜಿ, ತಿಲಕರಂಥ ರಾಷ್ಟ್ರ ನಾಯಕರಿಗೆ ಸ್ಫೂರ್ತಿ ಕೊಟ್ಟ ಮಠವಿದು. ಮತ್ತು ಆ ಮಠದಲ್ಲಿ ಗಾಂಧೀಜಿ, ಲೋಕಮಾನ್ಯ ತಿಲಕರಿಗೆ ಸ್ಫೂರ್ತಿ ಅಂದರೆ ಅವರು ಮುಂದೆ ಸ್ವಾತಂತ್ರ್ಯಕ್ಕೆ ಹೋರಾಡೋಕ್ಕೆ ಮನದುಂಬಿಸಿ ಹರಸಿದ್ರು ಮತ್ತು ಉತ್ತೇಜಿಸಿದರು ಎನ್ನುತ್ತಾ ಗುರುಗಳು ಮಠದ ಪ್ರಸಾದವನ್ನು ಕಣ್ಣಿಗೆತ್ತಿಕೊಂಡರು. ಆಗ ಅವ್ರ ಬಗ್ಗೆ ಹೇಳ್ತಾ ಪ್ರಸಾದವನ್ನು ಕಣ್ಗೆತ್ಕೋತಾರೆ ಗುರುಗಳು. ಸಿದ್ಧಾರೂಢರ ಅಂಗಾರ ದೇಶಕ್ಕೆಲ್ಲ ಬಂಗಾರ. ಸಿದ್ಧಾರೂಢರ ಅಂಗಾರ ಅಂದರೆ ನಾವೇನು ಭಂಡಾರನ ಇಟ್ಕೋತೀವಲ್ಲ, ಅದು ಧೂಳ್ತ ಅಂತೀವಿ ನೋಡ್ರಿ, ಅದು ದೇಶಕ್ಕೆಲ್ಲ ಬಂಗಾರ. ಅದು ಒಂದು ಇದ್ಬಿಟ್ರೆ ದೇಶಕ್ಕೆಲ್ಲ ಬಂಗಾರ ಇದ್ದಂಗೆ ಅಂತ ಹೇಳ್ತಾರೆ. ಸಿದ್ಧಾರೂಢರ ಜೋಳಿಗೆ, ನಾಡಿಗೆಲ್ಲ ಹೋಳಿಗೆ ಮುಂತಾದ ಜಯಘೋಷಗಳು ಜನಸ್ತೋಮದಿಂದ ಕೇಳಿಬರುತ್ತಿದ್ದವು. ಸಿದ್ಧಾರೂಢರ ಜೋಳಿಗೆ ಅಂತಂದರೆ ನಾವೇನು ಭಿಕ್ಷೆಗೆ ತೊಗೊಂಡು ಹೋಗ್ತಾರಲ್ಲ, ಅದನ್ನು ತುಂಬಿಸ್ಕೊಂಡ್ರೆ ಇಡೀ ನಾಡಿಗೆಲ್ಲ ಹೋಳಿಗೆ ಹಾಕ್ಬೋದು, ಅಷ್ಟು ಚೆನ್ನಾಗಿ ಅಷ್ಟು ಮಹಿಮೆ ಇದೆ ಮಠದಲ್ಲಿ ಅಂತ ಹೇಳ್ತಿದ್ದಾರೆ. ಮುಂತಾದ ಜಯಘೋಷಗಳು ಜನಸ್ತೋಮದಿಂದ ಕೇಳಿಬರುತ್ತಿದ್ದವು. ಜನಗಳ ಕಡೆಯಿಂದ ಇಂಥದ್ದೇ ಹಲವಾರು ಘೋಷಗಳು ಕೇಳ್ತಾ ಇರ್ತವೆ. ಅಷ್ಟರಲ್ಲಿ ಸಂಜೆ ಆಯಿತು. ಮಕ್ಕಳು ಅದರ ಗೊಂದಿಗೆ ಹಿಂತಿರುಗಿದರು. ಅಷ್ಟೊತ್ತಿಗೆ ಸಾಯಂಕಾಲ ಆಗುತ್ತೆ. ಮಕ್ಕಳು ತಮ್ಮ ಈ ಪ್ರವಾಸನ ಮುಗಿಸ್ಕೊಂಡ್ಬಿಟ್ಟು ತಮ್ಮ ಊರಿಗೆ ಹೋಗ್ತಾರೆ. ನಾವು ಸಹ ಮಕ್ಕಳೇ ಎಲ್ಲೇ ಏನೇ ಜಾತ್ರೆ ನಡೆದ್ರು ಅಲ್ಲಿ ಹೋಗಿ ಅಲ್ಲಿ ಭಾಗವಹಿಸಬೇಕು. ಮತ್ತು ಅದರ ಮೂಲ ಇತಿಹಾಸ, ಅಲ್ಲಿ ಯಾವ ದೇವರು ಎದಕ್ಕಾಗಿ ಮಾಡ್ತಾ ಇದರ ಜಾತ್ರೆ ಉತ್ಸವ, ಅದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಬೇಕು.